ನಮಸ್ಕಾರ ವೀಕ್ಷಕರೇ, ಲವಂಗದಿಂದ ಜಾದೂ ಮಾಡಬಹುದು. ಇವತ್ತು ನಿಮಗೆ ಲವಂಗದಿಂದ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಿಕೊಳ್ಳುವುದು ಹೇಗೆ ಎಂದು ಹೇಳ್ಕೊಡ್ತೀನಿ ಬನ್ನಿ. ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೀವು ಇಷ್ಟಪಟ್ಟ ಸ್ತ್ರೀಯನ್ನು ನಿಮ್ಮನ್ನು ಪ್ರೀತಿ ಮಾಡುವ ಹಾಗೆ ಮಾಡಿಕೊಳ್ಳಬಹುದು. ಪ್ರೀತಿಯಲ್ಲಿ ಮೋಸ ಹೋಗಿದವರು ಅಥವಾ ಪ್ರೀತಿಯಲ್ಲಿ ತೊಂದರೆ ಉಂಟಾಗಿದರೆ ಈ ತಂತ್ರವನ್ನು ಮಾಡಬಹುದು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ತಂತ್ರವು ತುಂಬ ಪವರ್ಫುಲ್ ವಶೀಕರಣ ತಂತ್ರವಾಗಿದೆ. ನೀವು ವಶೀಕರಣ ಮಾಡಿಕೊಳ್ಳಬೇಕು ಅಂದರೆ ಈ ವಿಡಿಯೋವನ್ನು ಗಮನವಿಟ್ಟು ನೋಡಬೇಕು. ಬನ್ನಿ ವೀಕ್ಷಕರೇ, 2 ಲವಂಗದಿಂದ ಹೇಗೆ ವಶೀಕರಣ ಮಾಡಿಕೊಳ್ಳುವುದು ಎಂದು ನೋಡೋಣ. ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕೇಳಬಹುದು. ನಮ್ಮ ಗುರೂಜಿ ಆ ಸಮಸ್ಯೆಗೆ ಪರಿಹಾರ ಮಾಡಿಕೊಡುತ್ತಾರೆ. ಈ ತಂತ್ರ ಮಾಡುವುದಕ್ಕೆ ಒಂದು ಬಿಳಿ ಕಾಗದ ಬೇಕಾಗುತ್ತದೆ. ಆ ಬಿಳಿ ಕಾಗದದ ಮೇಲೆ ಒಂದು ಹುಡುಗನ ಚಿತ್ರ ಹಾಗೂ ಒಂದು ಹುಡುಗಿಯ ಚಿತ್ರವನ್ನು ಬರೆದುಕೊಳ್ಳಬೇಕು. ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆಯಬೇಕು. ಆ ಹುಡುಗನ ಕೈ ಹಾಗೂ ಹುಡುಗಿಯ ಕೈ ಜಾಯಿಂಟ್ ಮಾಡಬೇಕು. ಅದು ನೋಡೋಕೆ ಇಬ್ಬರು ಕೈ ಹಿಡಿದುಕೊಂಡಿರುವ ಹಾಗೆ ಕಾಣಬೇಕು. ನಂತರ ಆ ಹುಡುಗನ ಚಿತ್ರದ ಮೇಲೆ ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ ಸವಿತಾ ಕುಮಾರಿ ಎಂದು ಬರೆದುಕೊಳ್ಳಿ. ಅದೇ ರೀತಿಯಾಗಿ ಹುಡುಗಿ ಚಿತ್ರದ ಮೇಲೆ ಹುಡುಗನ ಹೆಸರು ಬರೆಯಬೇಕು. ಉದಾಹರಣೆ ಮನೋಜ್ ಕುಮಾರ್ ಆಗಿದ್ದಲ್ಲಿ ಮನೋಜ್ ಕುಮಾರ್ ಎಂದು ಬರೆದುಕೊಳ್ಳಿ. ಹೀಗೆ ಮಾಡಿದ ನಂತರ 2 ಚಿತ್ರಗಳ ಕೆಳಗೆ ಸವಿತಾ ಪ್ಲಸ್ ಮನೋಜ್ ಎಂದು ಬರೆದುಕೊಳ್ಳಬೇಕು. ನಂತರ 2 ಲವಂಗವನ್ನು ತೆಗೆದುಕೊಂಡು 2 ಹೆಸರುಗಳ ಮೇಲೆ ಒಂದೊಂದು ಲವಂಗವನ್ನು ಇಡಬೇಕು. ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಇಡಬೇಕು. ನಂತರ ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರವನ್ನು 108 ಬಾರಿ ಹೇಳಬೇಕು. ಆ ಮಂತ್ರ ಯಾವುದು ಅಂದರೆ ಓಂ ರೀಂ ಕ್ರೀಂ ಕಾಮದೇವಾಯ ಸರ್ವೇ ದೇವಾಯೇ ವಾಸುದೇವಯೇ ಅಮುಕಿ ಮಂ ವಶಂ ಕುರು ಕುರು ಸ್ವಾಹ. ಅಮುಕಿ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು. 108 ಬಾರಿ ಮಂತ್ರ ಹೇಳಿದ ನಂತರ ಆ ಕಾಗದವನ್ನು ಮಡಚಿಡಬೇಕು. ಒಂದು ದಿನ ನಿಮ್ಮ ಹತ್ತಿರ ಆ ಕಾಗದವನ್ನು ಇಟ್ಟುಕೊಳ್ಳಬೇಕು. ಒಂದು ದಿನ ಆದ ನಂತರ ಅದನ್ನು ಹರಿಯುವ ನೀರಿಗೆ ಹಾಕಬೇಕು. ನೀರಿಗೆ ಹಾಕುವಾಗ ಆ ಹುಡುಗಿಯ ಅಥವಾ ಹುಡುಗನ ಮುಖನನ್ನು ನೆನಪಿಸಿಕೊಂಡು ಆ ಹುಡುಗಿ ಅಥವಾ ಹುಡುಗನ ಹೆಸರನ್ನು 10 ಬಾರಿ ಹೇಳಿ ನೀರಿಗೆ ಹಾಕಬೇಕು. ಈ ರೀತಿ ಮಾಡಿದರೆ 12 ಗಂಟೆಯಲ್ಲಿ ಅವರು ನಿಮ್ಮ ವಶವಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.